24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ 9ನೇ ತಾರೀಕಿಗೆ ಮತದಾನ ದಿನಾಂಕ ಮತ್ತು 4ನೇ ತಾರೀಕು ಮತ ಎಣಿಕೆ ದಿನಾಂಕ ಚುನಾವಣಾ ಆಯೋಗದಿಂದ ನಿಗದಿಪಡಿಸಿದೆ. ಈಗಾಗಲೇ 15/3/2026ರಿಂದ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇದರಲ್ಲಿ ನಾಮಪತ್ರ ವಿತ್ಡ್ರಾವಲ್ ನಿನ್ನೆ ಲಾಸ್ಟ್ ಡೇಟ್ ಇತ್ತು. 9 ಜನ ಅಂತಿಮ ಇದರಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿ ಉದುರುತ್ತಾರೆ. ಇದರಲ್ಲಿ ನಮಗೆ ಚುನಾವಣಾ ಆಯೋಗದಿಂದ ವೀಕ್ಷಕರಾಗಿ ಸಾಮಾನ್ಯ ವೀಕ್ಷಕರು ಅಂತ ಹೇಳಿ ಶ್ರೀಮತಿ ಪಾರುಲ್ ಪಟ್ವಾರಿ, ಮತದಾರ ಜಾಸ್ತಿ ಎಲ್ಲಿದಾರೋ ಅಲ್ಲಿ ಮತ್ತೆ ಅರ್ಜಿಲರಿ ಕ್ರಿಯೇಟ್ ಮಾಡಿದ್ವಿ. 3 ಅರ್ಜಿಲರಿ ಪೊಲೀಸ್ ಸ್ಟೇಷನ್ ಇದು ಮಾಡಿದ್ವಿ ಮತಗಟ್ಟೆಗಳನ್ನು. ಅದು ಕೂಡ ಆಯೋಗದ ಅನುಮೋದನೆ ಆಗಿದೆ. 322 ಪೊಲೀಸ್ ಸ್ಟೇಷನ್ಸ್ ಇದೆ. ಇದರಲ್ಲಿ ಒಟ್ಟು ಮತದಾರರು 2,59,797. ಅದರಲ್ಲಿ ಹೆಣ್ಣು ಮಕ್ಕಳು 1,32,775, ಗಂಡು 1,26,999. ನಮ್ದು ಜೆಂಡರ್ ರೇಷಿಯೋ 1045 ಇದೆ. ಅಂದ್ರೆ ಅದರ ಹೆಣ್ಣು ಮಕ್ಕಳು ಸಂಖ್ಯೆ ಜಾಸ್ತಿ ಇದೆ ಮತದಾರರು. ನೆಕ್ಸ್ಟ್ ಇಲ್ಲಿ ನಮ್ದು ಯಂಗ್ ವೋಟರ್ಸ್ ಎಷ್ಟಿದಾರಪ್ಪ ಅಂದ್ರೆ ನಮ್ಮ ಇದರಲ್ಲಿ ಮತದಾರ ಪಟ್ಟಿಯಲ್ಲಿ 4,387. 85 ವರ್ಷದ ಮೇಲ್ಪಟ್ಟವರು 3,017 ಇದೆ. ಹಾಗೆ ದಿವ್ಯಾಂಗ PWD ವೋಟರ್ಸು 2,643 ಇದ್ದಾರೆ. 100+ ವೋಟರ್ಸು 38. ಸೇವಾ ಮತದಾರರು 385 ಇದ್ದಾರೆ. ಅದರಲ್ಲಿ 373 ಗಂಡು, 12 ಹೆಣ್ಣು ಸೇವಾ ಮತದಾರರಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಚುನಾವಣಾ ಆಯೋಗದ್ದು ಡೈರೆಕ್ಷನ್ಸ್ ಕೊಟ್ಟಿತ್ತು. 85+ ಹೆಚ್ಚು ವಯಸ್ಸಿನಂಥವ್ರಿಗೆ ಮನೆಯಿಂದ ವೋಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ದಿವ್ಯಾಂಗ PWD ಎಲೆಕ್ಟರ್ಸ್ ಕೂಡ ಮನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಟೋಟಲ್ ವೋಟರ್ಸ್ ಎಷ್ಟಿದ್ರು, ಟೋಟಲ್ 12 ಇಶ್ಯೂಡ್ 2,274 ಮಂದಿಗೆ ಇಶ್ಯೂ ಮಾಡಿದ್ದೆವು. ಅದರಲ್ಲಿ 183 ಮಂದಿ ಇಶ್ಯೂ ಮಾಡಿ ಅವರು ಅಲ್ಲಿ ನಮ್ಮಲ್ಲೇ ಬಂದು ವೋಟ್ ಹಾಕಂತ ಹೇಳಿದಾರೆ. ಅದು ಕೂಡ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೇವೆ. 1ನೇ ತಾರೀಕಿಂದ 7ನೇ ತಾರೀಕು ಮುಕ್ತಾಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೆಕ್ಟರ್ ಆಫೀಸರ್ ಅದಕ್ಕೊಂದು ಡೆಡಿಕೇಟೆಡ್ ಟೀಮ್ ಇದೆ ವಿತ್ ವಿಡಿಯೋಗ್ರಾಫಿ. ಅದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಒಂದು ದಿನ ಮುಂಚೆ ಅವರಿಗೆ ನಾವು ಗಮನ ತಗೊಳ್ಬೇಕಾಗ್ತದೆ. ಇವತ್ತಿನ ದಿನ ನಾವು ಈ ವೋಟ್ ಅಂಚೆ ಮತಪತ್ರ ಇದು ಮಾಡ್ತಾ ಇದ್ದೀವಿ ಅಂತೇಳಿ ಒಂದಿನ ಅವ್ರಿಗೆ, ಆಮೇಲೆ ಕ್ಯಾಂಡಿಡೇಟ್ಸ್ ಕೂಡ ಒಂದು ದಿನ ಮುಂಚಿತವಾಗಿ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲಿವರೆಗೆ 19ರಿಂದ ನಾವು ಜಪ್ತಿ ಮಾಡಿದ ಹಣ ಇಲ್ಲಿವರೆಗೆ 89,54,500. ಅದರಲ್ಲಿ 2 ವಿಧ ಇದೆ. ಲೆಸ್ ದ್ಯಾನ್ 10 lakhs ಇದ್ರೆ ಮುಖ್ಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ, ಸೀಸರ್ ಕಮಿಟಿ ಅಂತ ಹೇಳಿ, ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಮೋರ್ ದೆನ್ 10 lakhs ಇದ್ರೆ ಐಟಿ ಕೋಡ್ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಅದರ್ ಐಟಮ್ಸ್ 1,20,120 ಮಹಿಳೆಯರು, ಟೋಟಲ್ 497 ಷೇರುಗಳನ್ನು ಅದನ್ನು ಜಪ್ತಿ ಮಾಡಲಾಗಿದೆ. ಸರಾಯಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದಂಗೆ 130 ಲೀಟರ್ ಅಬಕಾರಿ ಇಲಾಖೆಯವರು ಮಾಡಿದಾರ. ಅದರ ಮೌಲ್ಯ 66,835. ಪೊಲೀಸ್ ಇಲಾಖೆಯವರು ಇದು ಸರಾಯಿ ಮಾಡಿದ್ದು 141 ಲೀಟರ್, ಅದು ಮೊತ್ತ 75,240. ಡ್ರಗ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ 504.504 kg ವರ್ತ್ ಆಫ್ 10,000. ಅಬಕಾರಿ ಇಲಾಖೆಯವರು ಹೀನಿಯಸ್ ಕೇಸಸ್ 6 ಮಾಡಿದ್ದಾರೆ. ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ಸ್ 4 ಮಾಡಿದ್ದಾರೆ. ಅಂಡರ್ ಸೆಕ್ಷನ್ 15A ಆಫ್ ಕರ್ನಾಟಕ ಎಕ್ಸೈಸ್ ಆಕ್ಟ್ ಅಲ್ಲಿ 32 ಕೇಸ್ ದಾಖಲೆ ಮಾಡಿದ್ದಾರೆ. ವೆಹಿಕಲ್ ಸೀಸ್ಡ್ 3. ಇದು ಅಬಕಾರಿ ಇಲಾಖೆಯಿಂದ ಆಗಿದ್ದಂತ ಇದು ಆಗಿದೆ. ಇಷ್ಟಾಗಿದೆ. ಇವಾಗ ಮಾಧ್ಯಮದವ್ರಿಗೆ ಇನ್ನೊಂದು ನಾವು ಬಹಳ ಇಂಪಾರ್ಟೆಂಟ್ ಇದೆ. ಈಗಾಗಲೇ ನಾವು ಪ್ರಿಂಟಿಂಗ್ ಪ್ರೆಸ್ದವ್ರಿಗೆ ಹೇಳಿದ್ದೆವು, ಯಾವುದೇ ಒಂದು ಪಬ್ಲಿಷ್ ಮಾಡ್ಬೇಕಾದ್ರೆ ನಮ್ಮಿಂದ ಅನುಮತಿ ಕಡ್ಡಾಯ. ಅದು ಯಾಕೆ ಅಂತಂದ್ರೆ ಚುನಾವಣಾ ಆಯೋಗ ನಿರ್ದೇಶಿಸಿದೆ. ಯಾವುದೇ ಅವಹೇಳನಕಾರಿ ಇರಬಾರದು, ಯಾವುದೇ ಒಂದು ಧರ್ಮಕ್ಕೆ ಇರಬಾರದು, ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಇರಬಾರ್ದು. ಆ ಒಂದು ದೃಷ್ಟಿಯಿಂದ ಏನೋ ಒಂದು ಅವರು ಪೋಸ್ಟರ್ಸ್ ಆಗಲಿ, ಪಾಂಪ್ಲೆಟ್ಸ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ ಕಡಿಮೆಯಾಗಿ ಗೌರ್ಮೆಂಟ್ ಇದ್ರೆ ಪರ್ಮಿಷನ್ ತಗೋಬೇಕು. ಪ್ರೈವೇಟ್ ಇದ್ರೂ ಸ್ಥಳೀಯ ಪ್ರಾಧಿಕಾರ ಯಾರು ಇರ್ತಾರೆ, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿಲಿ ಅವರು ಅನುಮತಿ ತಗೊಂಡು ಕಡ್ಡಾಯವಾಗಿ ಅವರು ಇದು ಮಾಡೋದು. ಅನುಮತಿಯಿಂದ ಇದು ಮಾಡಿದ್ರೆ ಮತ್ತೆ ಅವರು ಕೂಡ ನಿರ್ಮಾಣಿಸೋದ ಕ್ರಮ ಜರುಗಿಸ್ತೇವೆ. ನೆಕ್ಸ್ಟ್ ತಮ್ಮ ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ನಾವೊಂದು ಇದು ಮಾಡ್ತಾ ಇದ್ದೀನಿ. ತಾವು ಏನೇ ಆಗಬೇಕಾದ್ರೂ ಪೇಡ್ ನ್ಯೂಸ್ ಅಂತೆಲ್ಲ ಬಂದಿದೆ. ಇವಾಗ ಪೇಡ್ ನ್ಯೂಸ್ ಒಬ್ಬರು ಜಾಸ್ತಿ ಕವರೇಜ್, ಇನ್ನೊಬ್ಬರು ಬರೋದು, ಆ ಥರ ಅದಕ್ಕೂ ಕೂಡ ಅದರಲ್ಲಿ ಒಂದು ನಿಯಮ ಇದೆ ಕ್ರಮಗಳು. ಅದ್ರ ತಮಗೆ ಒಂದು ಇದನ್ನು ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ. ದಯವಿಟ್ಟು ಪ್ಲೀಸ್ ಗೋ ಥ್ರೂ ದ್ಯಾಟ್ MCMC ಗೈಡೆನ್ಸ್ ಸರ್ಟಿಫಿಕೇಶನ್. ಆಮೇಲೆ ತಾವು ಏನಾರ ಹಾಕ್ತಿರ್ತಾರಲ್ಲ ಅದನ್ನು ಹಾಕಬೇಕಾದ್ರೆ ಕಂಟೆಂಟ್ಸ್ನ ನಮ್ಮ MCMC ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿದೆ. ಅದರಲ್ಲಿ ಅಪ್ರೂವಲ್ ತೊಗೊಂಡ್ಬಿಟ್ಟು ತಾವು ಅಡ್ವರ್ಟೈಸ್ಮೆಂಟ್ ಆಗಲಿ, ಟೆಲಿಕಾಸ್ಟ್ ಅಲ್ಲಿ ಏನಿದ್ರು ಕೂಡ ತಮ್ಮಲ್ಲಿ ತಾವು ಮಾಡ್ಬೇಕಾದ್ರೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಮೀಡಿಯಾ ಸರ್ಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾ ಇದೆ. ಅದನ್ನು ಕೂಡ ಇವಾಗ ನಾವು ಟ್ವಿಟರ್ ಆಗಲಿ, ಫೇಸ್ಬುಕ್ ಆಗಲಿ,
ಗೂಗಲ್ ಆಗಲಿ ಅದರಲ್ಲಿ ನಮ್ಮ ಪೇಡ್ ನ್ಯೂಸ್ ಅಂತ ಗೊತ್ತಾಗತ್ತೆ ಇವಾಗ. ಅದೊಂದು ಎಲೆಕ್ಷನ್ ಕಮಿಷನ್ ಯೂಸ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಪೇಡ್ ನ್ಯೂಸ್ ಇದ್ರೆ ಅದಕ್ಕೆ ಕ್ಯಾಂಡಿಡೇಟ್ಸ್ಗಳಿಗೆ ಸಂಬಂಧಪಟ್ಟ ಕ್ಯಾಂಡಿಡೇಟ್ಸ್ಗಳು ಅದು ವೆಚ್ಚಕ್ಕೆ ಇದು ಆಗುತ್ತೆ. ತಮ್ಮೆಲ್ಲ ಗೊತ್ತಿದೆ, ವೆಚ್ಚ 40 ಲಕ್ಷ. ಅದು ವೆಚ್ಚ ಲಾಸ್ಟ್ ಲಿಮಿಟ್ ಮಾಡಿದ್ದಾರೆ, ಅಷ್ಟು ಮಾತ್ರ ಅವಕಾಶ ಇದೆ ಫಂಡ್ನಲ್ಲಿ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.